ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಅಸಲಿ ಗುಣ ಸ್ವಭಾವ ಹೇಗಿರುತ್ತೆ, ಇವರ ಜೀವನದಲ್ಲಿ ಯಾವ ವಯಸ್ಸಿಗೆ ಮಹಾರಾಜ ಯೋಗ ಅನ್ನೋದು ಆರಂಭವಾಗುತ್ತೆ ಮತ್ತು ಇವರು ಇಡೀ ಬದುಕನ್ನು ಬದಲಾಯಿಸುವ ಆ 100% ಗ್ಯಾರಂಟಿ ಘಟನೆ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೇಷರಾಶಿಯವರನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಸರಳ, ಆದರೆ ಇವರನ್ನು ಎದುರಿಸೋದು ಅಷ್ಟೇ ಕಷ್ಟ. ರಾಶಿ ಚಕ್ರದ ಮೊದಲ ರಾಶಿ ಆದ್ದರಿಂದ ಇವರಲ್ಲಿ ಹುಟ್ಟಿನಿಂದಲೇ ನಾನೇ ಫಸ್ಟ್ ಇರಬೇಕು, ನಂಬರ್ 1 ನಾನೇ ಇರಬೇಕು ಎನ್ನುವ ಒಂದು ಹಠ ಮತ್ತು ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವದ ಗುಣ ಏನಿದೆ ಅದು ಬೈ ಬರ್ತಲ್ಲೇ ಬಂದಿರುತ್ತೆ, ರಕ್ತದಲ್ಲೇ ಬಂದುಬಿಟ್ಟಿರುತ್ತೆ. ಇವರು ಯಾರ ಕೈ ಕೆಳಗೆ ಕೂಡ ಬಾಗಿ ನಡೆಯೋದಕ್ಕೆ ಇಷ್ಟಪಡೋದಿಲ್ಲ. ಸಿಂಹದಂತೆ ಗಾಂಭೀರ್ಯ ಮತ್ತು ಸ್ವತಂತ್ರವಾಗಿ ಬದುಕುವ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಸಾಕ್ಷಾತ್ ಸೂರ್ಯದೇವ ಹಾಗೂ ಕುಜದೇವನ ವಿಶೇಷ ಕೃಪೆ ಇವರ ಮೇಲಿರುತ್ತೆ. ವಿಡಿಯೋ ಮುಂದುವರಿಯುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಜೈ ಆಂಜನೇಯ ಅಥವಾ ಜೈ ಹನುಮಾನ್ ಅಂತ ತಪ್ಪದೆ ಕಮೆಂಟ್ ಮಾಡಿ. ಇವ್ರದ್ದು ಚಿಹ್ನೆ ಬಂದ್ಬಿಟ್ಟು ಕುರಿ ಮತ್ತು ಅಧಿಪತಿ ಗ್ರಹ ಮಂಗಳನ ಪ್ರಭಾವ. ಫ್ರೆಂಡ್ಸ್, ಮೇಷರಾಶಿಯ ಚಿಹ್ನೆ ಕುರಿ ಅಥವಾ ಟಗರು. ಮೇಲ್ನೋಟಕ್ಕೆ ಕುರಿ ಶಾಂತವಾಗಿ ಕಂಡು ಕೂಡ ಟಗರು ಒಮ್ಮೆ ಹಠಕ್ಕೆ ಬಿತ್ತಂದರೆ ಬೆಟ್ಟಕ್ಕಾದರೂ ತಲೆ ಚಚ್ಚೋದಕ್ಕೆ ಸಿದ್ಧವಾಗಿರುತ್ತೆ. ಅದೇ ರೀತಿ ಮೇಷರಾಶಿಯವರು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಎಂಥ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ಇವರು ಹೆದರೋದಿಲ್ಲ. ಈ ರಾಶಿಯ ಅಧಿಪತಿ ಗ್ರಹ ನವಗ್ರಹಗಳ ಸೇನಾಧಿಪತಿಯಾದ ಮಂಗಳದೇವ. ಮಂಗಳನ ಪ್ರಭಾವ ಇವರ ಮೇಲಿರೋದ್ರಿಂದ ಇವರಲ್ಲಿ ಅಗಾಧವಾದ ದೈಹಿಕ ಶಕ್ತಿ, ಉತ್ಸಾಹ, ಆವೇಶ ಮತ್ತು ಧೈರ್ಯ ಸದಾ ತುಂಬಿರುತ್ತೆ. ಇವರು ಯಾವುದೇ ಕೆಲಸ ಮಾಡಿದರೂ ಕೂಡ ಮುನ್ನುಗ್ಗಬೇಕಾದಾಗ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಇವರ ನಿಘಂಟಲ್ಲೇ ಭಯ ಎನ್ನುವ ಪದ ಇರೋದಿಲ್ಲ. ಇವರ ಒಂದು ಡಿಕ್ಷನರಿನಲ್ಲೇ ಭಯ ಅನ್ನೋದು ಇರೋದಿಲ್ಲ. ಆದರೆ ಇವರ ದೊಡ್ಡ ಸಮಸ್ಯೆ ಏನಂದರೆ ಅತಿಯಾದ ಕೋಪ ಮತ್ತು ತಾಳ್ಮೆಯ ಕೊರತೆ. ಇವರಿಗೆ ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ. ಯಾರಾದರೂ ನಿಮಗೆ ಇಷ್ಟ ಇಲ್ಲದನ್ನು ಮಾಡಿದರೆ ಅಥವಾ ಸುಳ್ಳು ಹೇಳಿದರೆ ತಕ್ಷಣವೇ ಸ್ಫೋಟಗೊಳ್ತಾರೆ. ಆದರೆ ಇವರ ಕೋಪ ನೀರಿನ ಮೇಲೆ ಗೆರೆಯಂತೆ, ಕ್ಷಣ ಮಾತ್ರದಲ್ಲಿ ಬಂದು ಅಷ್ಟೇ ಬೇಗ ಕರಗಿ ಹೋಗುತ್ತೆ. ಇವರ ಮನಸ್ಸಲ್ಲಿ ಯಾವುದೇ ಕಲ್ಮಶ ಅನ್ನೋದು ಇರೋದಿಲ್ಲ. ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡೋದಕ್ಕೆ ಇವರಿಗೆ ಬರೋದೇ ಇಲ್ಲ. ಏನಿದ್ರೂ ನೇರ ಮುಖಕ್ಕೆ ಹೊಡೆದಂತೆ ಸತ್ಯ ಹೇಳೋದ್ರಿಂದ ಇವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಸಾಮಾನ್ಯವಾಗಿ ಜನರು ಮೇಷರಾಶಿಯವರನ್ನು ನೋಡಿ ಇವರು ತುಂಬ ರ್ಯೂಡ್ ಅಥವಾ ಅಹಂಕಾರಿಗಳು ಅಂತ ಅಂದ್ಕೊಳ್ತಾರೆ. ಆದರೆ ಅದು ಅವರ ಅಹಂಕಾರವಲ್ಲ, ಅದು ಅವರ ಆತ್ಮವಿಶ್ವಾಸ. ವಾಸ್ತವದಲ್ಲಿ ಮೇಷರಾಶಿಯವರದ್ದು ಮಗುವಿನಂತಹ ನಿಷ್ಕಲ್ಮಸ ಮನಸ್ಸು. ಯಾರನ್ನಾದರೂ ಪ್ರೀತಿಯಿಂದ ಒಂದು ಮಾತಾಡಿದರೆ ಇವರು ಇಡೀ ಜಗತ್ತನ್ನೇ ಅವರಿಗೆ ದಾರಿ ಎರೀತಾರೆ. ಸ್ನೇಹದ ವಿಚಾರದಲ್ಲಿ ಇವರನ್ನು ಮೀರಿದವರು ಯಾರೂ ಇಲ್ಲ. ಕಷ್ಟದಲ್ಲಿದ್ದ ಸ್ನೇಹಿತನಿಗೆ ಸಹಾಯ ಮಾಡಲು ಇವರು ತಮ್ಮ ಜೇಬಲ್ಲಿ ಹಣ ಇಲ್ಲದೇ ಇದ್ದರೂ ಕೂಡ ಸಾಲ ಮಾಡಿ ಆದರೂ ಕೂಡ ಸಹಾಯವನ್ನು ಮಾಡ್ತಾರೆ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವರು ಅತ್ಯಂತ ರೊಮ್ಯಾಂಟಿಕ್ ಮತ್ತು ನಿಷ್ಠಾವಂತರು. ತಮ್ಮ ಸಂಗಾತಿಯನ್ನು ರಾಣಿಯಂತೆ ಅಥವಾ ರಾಜನಂತೆ ನೋಡಿಕೊಳ್ತಾರೆ. ಆದರೆ ಇವರಲ್ಲಿ ಸ್ವಾಭಿಮಾನ ಹಾಗೂ ಈ ಪಾಸೆಸಿವ್ನೆಸ್ ಏನಿದೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸಂಗಾತಿ ತನ್ನ ಮಾತನ್ನೇ ಕೇಳಬೇಕು, ತನಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಬಯಸ್ತಾರೆ. ಒಂದೊಮ್ಮೆ ಪ್ರೀತಿಯಲ್ಲಿ ದ್ರೋಹ ಆದರೆ ಇವರು ಅದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವರು ನಂಬಿಕೆಗೆ ಪ್ರಾಣ ಕೊಡ್ತಾರೆ. ಆದರೆ ನಂಬಿಕೆ ದ್ರೋಹ ಮಾಡಿದವರನ್ನ ಜೀವನದಿಂದಲೇ ಸಂಪೂರ್ಣವಾಗಿ ಹೊರದೂಡ್ತಾರೆ. ಇನ್ನು ಇವರ ವೃತ್ತಿ ಜೀವನ ಮತ್ತು ಆರ್ಥಿಕ ಏಳು ಬೀಳುಗಳು. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಮೇಷರಾಶಿಯವರು ಸ್ವತಂತ್ರ ಉದ್ಯಮ, ಬಿಸ್ನೆಸ್, ಇಲಾಖೆ, ಮಿಲಿಟರಿ, ರಾಜಕೀಯ, ಕ್ರೀಡೆ, ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಮತ್ತು ಲೀಡರ್ಶಿಪ್ ಬೇಕಾಗಿರುವ ಯಾವುದೇ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಅದ್ಭುತವಾಗಿ ಮಿಂಚುತ್ತಾರೆ. ಯಾರೋ ಆರ್ಡರ್ ಹಾಕುವುದನ್ನು ಕೇಳಿಕೊಂಡು ಇವರಿಗೆ ಕೆಲಸ ಮಾಡಲು ಇಷ್ಟ ಇರೋದಿಲ್ಲ. ಹಾಗಾಗಿ ಇವರು ಸ್ವಂತ ಬಿಸ್ನೆಸ್ ಮಾಡಿದರೆ ತುಂಬ ಬೇಗ ಯಶಸ್ಸನ್ನು ಕಾಣ್ತಾರೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಇವರು ಹಣ ಗಳಿಸೋದ್ರಲ್ಲಿ ಎಷ್ಟು ಎತ್ತಿದ ಕೈಯೋ ಖರ್ಚು ಮಾಡೋದಕ್ಕೂ ಕೂಡ ಅಷ್ಟೇ ಮುಂದೆ ಇರ್ತಾರೆ. ಇವರಿಗೆ ಐಷಾರಾಮಿ ಜೀವನದ ಲಕ್ಸುರಿ ಲೈಫ್ ಕಡೆಗೆ ಆಕರ್ಷಣೆ ಹೆಚ್ಚಾಗಿರುತ್ತೆ. ಬ್ರಾಂಡೆಡ್ ವಸ್ತುಗಳು, ಪ್ರವಾಸ, ಉತ್ತಮ ಆಹಾರಕ್ಕಾಗಿ ಕೈ ತುಂಬ ಖರ್ಚು ಮಾಡ್ತಾರೆ. ನಾಳೆ ಏನಾಗುತ್ತೋ ನೋಡೋಣ, ಇವತ್ತು ರಾಜನ ಥರ ಬದುಕಬೇಕು ಎನ್ನುವ ಮನಸ್ಥಿತಿ ಇವರದ್ದು. ಈ ಅತಿಯಾದ ಉದಾರತನ ಮತ್ತು ಯೋಚಿಸದೆ ಮಾಡುವ ಖರ್ಚುಗಳಿಂದಾಗಿ ಇವರು ಜೀವನದಲ್ಲಿ ಹಲವು ಬಾರಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾರೆ. ಇವರ ಹತ್ತಿರ ದುಡ್ಡು ನೀರು ಥರ
ಬಂದು ಗ್ಯಾಸ್ ಥರ ಹಾರಿ ಹೋಗಿಬಿಡುತ್ತೆ. ಹಣ ಉಳಿತಾಯ ಮಾಡೋದು ಇವರಿಗೆ ದೊಡ್ಡ ಸವಾಲು ಅಂತಲೇ ಹೇಳ್ಬಹುದು. ಮೇಷರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಸುವರ್ಣ ಕಾಲ ಅಥವಾ ರಾಜಯೋಗ ಆರಂಭವಾಗುವುದು ನಿಮ್ಮ 28 ವರ್ಷ ದಾಟಿದ ನಂತರ ಮತ್ತು 32ರಿಂದ 36 ವರ್ಷದ ವಯಸ್ಸಲ್ಲಿ. ಹೌದು, ಈ ವಯಸ್ಸಲ್ಲಿ ಸಾಕ್ಷಾತ್ ಕುಬೇರ ದೇವ ಮತ್ತು ಲಕ್ಷ್ಮಿಯ ಕೃಪೆಯಿಂದ ನೀವು ಮುಟ್ಟಿದ್ದೆಲ್ಲ ಕೂಡ ಚಿನ್ನ ಆಗುತ್ತೆ. ಇಷ್ಟು ದಿನ ಅನುಭವಿಸಿದ ಸಾಲದ ಬಾಧೆ, ಕಷ್ಟಗಳೆಲ್ಲ ದೂರವಾಗಿ ಸ್ವಂತ ಮನೆ, ವಾಹನ ಯೋಗ ನಿಮ್ಮದಾಗುತ್ತೆ. ಆದರೆ ನಿಮ್ಮ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ಹಠಮಾರಿ ಸ್ವಭಾವ ಮತ್ತು ಯಾರ ಮಾತನ್ನು ಕೇಳದ ಅತಿಯಾದ ಆತ್ಮವಿಶ್ವಾಸ. ಕೆಲವೊಮ್ಮೆ ಜಲ್ದಿ ನಿರ್ಧಾರ ತೆಗೆದುಕೊಂಡು ಮೋಸ ಹೋಗ್ತೀರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮಂಗಳನ ಪ್ರಭಾವದಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಆದರೆ ಅತಿಯಾದ ಕೋಪ, ಆವೇಶ ಮತ್ತು ಒತ್ತಡದಿಂದಾಗಿ ಇವರಿಗೆ ಹೆಚ್ಚಾಗಿ ತಲೆನೋವು, ಮೈಗ್ರೇನ್, ರಕ್ತದೊತ್ತಡ, BP, ಉಷ್ಣದ ಸಮಸ್ಯೆಗಳು ಮತ್ತು ಗಾಯ ಅಥವಾ ಅಪಘಾತ ಆಗುವ ಸಾಧ್ಯತೆ ಇರುತ್ತೆ. ಇವರು ವಾಹನ ಚಾಲನೆ ಮಾಡಬೇಕಾದಾಗ ಕೋಪವನ್ನು ನಿಯಂತ್ರಿಸೋದು ಅತ್ಯಗತ್ಯವಾಗಿರುತ್ತೆ. ಹಾಗಾಗಿ ಮೇಷರಾಶಿಯವರ ಜೀವನದ ಅಂತಿಮ ಸೂತ್ರ ಏನಂದರೆ ತಾಳ್ಮೆಗೆ ನಿಮ್ಮ ಯಶಸ್ಸಿನ ಕೀಲಿಕೈಯಾಗಿರುತ್ತೆ. ನೀವು ಯಾವಾಗ ಆತುರವನ್ನು ಕಡಿಮೆ ಮಾಡಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ತೀರೋ ಆಗ ನಿಮ್ಮನ್ನು ಸೋಲಿಸೋದಕ್ಕೆ ಇಡೀ ಜಗತ್ತಲ್ಲೇ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಕೋಪ ಮತ್ತು ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ ಹಾಗೂ ಓಂ ನಮೋ ನಾರಾಯಣಾಯ ಮಂತ್ರ ಅಥವಾ ಓಂ ಹಂ ಹನುಮತೆ ನಮಃ ಈ ಮಂತ್ರವನ್ನು ಜಪಿಸಿ ನಿಮ್ಮ ಇಡೀ ಜೀವನದ ದರಿದ್ರ ದೂರವಾಗಿ ಆರ್ಥಿಕ ಪ್ರಗತಿ ಕಾಣೋದಕ್ಕೆ ಒಂದು ಅದ್ಭುತ ಪರಿಹಾರ ಹೇಳ್ತೀನಿ ಕೇಳಿ. ಪ್ರತಿ ಮಂಗಳವಾರ ಬೆಳಿಗ್ಗೆ ಬೇಗ ಎದ್ದು ಸ್ವಚ್ಛವಾಗಿ ಮಡಿಯನ್ನು ಉಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಕೆಂಪು ಹೂವು ಮತ್ತು ವೀಳ್ಯದೆಲೆಯ ಮಾಲೆಯನ್ನು ಸಮರ್ಪಿಸಿ ಕೆಂಪು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ನೀಡಿ, ಸಾಧ್ಯವಾದರೆ ಮಂಗಳವಾರ ಆವತ್ತಿನ ದಿನ ರಕ್ತದಾನ ಮಾಡೋದು ಅಥವಾ ಯಾರಿಗಾದರೂ ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವ ಕುಜ ದೋಷ ನಿವಾರಣೆ ಆಗುತ್ತೆ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೇವೆ. ವಿಡಿಯೋ ಇಷ್ಟ ಆದರೆ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.